ಮಾಡಿದ್ರು ಸರಿ ಮಂತ್ರಿ ಮಾಡದಿದ್ರು ಸರಿ ಹಿಂಗೆ ಹೇಳಬೇಕಲ್ವಾ ಯಡಳ್ಳಿ ಸರ್. ಕೈ ಪಕ್ಷದ ಆರೋಪದ ಹಿಂದೆ ಇರೋ ಉದ್ದೇಶ ಏನು? ಅಶ್ವಿನ್ ಅವರು ಆಲ್ರೆಡಿ 3-4 ವಿಚಾರ ಪ್ರಸ್ತಾಪ ಮಾಡಿದ್ರು, ಹಾಗೆ ಸುರಭಿ ಅವರು ಕೂಡ 2-3 ವಿಚಾರ ಪ್ರಸ್ತಾಪ ಮಾಡಿದ್ರು. ಈಗ ಅದರಲ್ಲೂ ಬೈ ಎಲೆಕ್ಷನ್ ಮೂಡ ಇತ್ಯಾದಿ ಇತ್ಯಾದಿ ಇಂಥ ಚರ್ಚೆಗಳ ನಡುವೆ ಇದ್ದಕ್ಕಿದ್ದ ಹಾಗೆ ಸರ್ಕಾರ ಪತನಗೊಳಿಸಲಿಕ್ಕೆ ವಿರೋಧ ಪಕ್ಷ ಪ್ರಯತ್ನ ಮಾಡ್ತಿದೆ ಅಂತ ಹೇಳಿ ಮುಖ್ಯಮಂತ್ರಿಗಳೇ ಹಿಂಗೆ ಹೇಳಲಿಕ್ಕೆ ಕಾರಣ ಏನು? ಇದಕ್ಕೆ ಸಿ.ಟಿ. ರವಿ ಅವರು ಮಾತನಾಡಿದ್ದಾರೆ, ಎಚ್.ಕೆ. ಪಾಟೀಲ್ ಮಾತಾಡಿದ್ದಾರೆ, ಸಂತೋಷ್ ಲಾಡ್ ಮಾತನಾಡಿದ್ದಾರೆ. ಈ ಮೂರು ಹೇಳಿಕೆ ಗಮನಿಸಿ ಬ್ರೇಕ್ ಹೋಗಿ ಬನ್ನಿ, ಅದಾದ್ಮೇಲೆ ಚರ್ಚೆ ಮುಂದುವರಿಯುತ್ತೆ. ನೀವು ಹೇಳಿದಿರಿ ಭಾರತೀಯ ಜನತಾ ಪಾರ್ಟಿ 50 ಕೋಟಿ ಕೊಟ್ಟು ಶಾಸಕರನ್ನ ಖರೀದಿ ಮಾಡ್ಲಿಕ್ಕೆ ಹೊರಟಿದೆ ಅಂತ ಹೇಳಿ. ನಾನು ನಿಮ್ಮನ್ನು ಕೇಳಕ್ ಬಯಸ್ತೀನಿ, ನಿಮ್ ಪಾರ್ಟಿ ಶಾಸಕರು ಅಷ್ಟೊಂದು ದುರ್ಬಲರ? ನಿಮ್ ಪಾರ್ಟಿ ಶಾಸಕರು ಈ ಖರೀದಿ ಮಾಡ್ಲಿಕ್ಕೆ ಕುದುರೆನೋ ಕತ್ತೆನೋ ದನನೋ? ಕುದುರೆ ಕತ್ತ ದನವನ್ನು ಖರೀದಿ ಮಾಡಬಹುದು, ಬದ್ಧತೆ ಇರುವಂತ ಯಾವುದೇ ಶಾಸಕರನ್ನ ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನಗನ್ಸುತ್ತೆ ನಿಮ್ಮ ಆರೋಪ ಅದು ಆಧಾರ ಇಲ್ಲದ ಆರೋಪ. ನಿಮ್ಮ ಆರೋಪಕ್ಕೆ ಏನಾದರೂ ಆಧಾರ ಇದ್ರೆ ನಾನು ನಿಮಗೆ ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇನೆ. ಯಾರು ಖರೀದಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು? ಯಾರನ್ನ ಖರೀದಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು? ಯಾವಾಗ ಖರೀದಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು? ನಿಮ್ಮ ಹತ್ರ ಸಾಕ್ಷಿ ಇದ್ರೆ ದೂರು ಕೊಡಿ. ನಿಮ್ ಸಾಕ್ಷಿ ಇದ್ರೆ ನ್ಯಾಯಾಲಯದ ಮುಂದೆ ಆಧಾರ ಸಹಿತವಾಗಿ ನಿರೂಪಿಸಿ. ಅದು ಬಿಟ್ಟು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದು ಆ ಸ್ಥಾನದ ಜವಾಬ್ದಾರಿಯನ್ನ ಮರೆತು ಕೇವಲ ಆರೋಪ ಮಾಡ್ತಕ್ಕಂಥದ್ದು ಇದು ರಾಜಕೀಯ ಪ್ರೇರಿತ ಮತ್ತು ಬಿಜೆಪಿಯ ಮೇಲೆ ತಪ್ಪು ಅಭಿಪ್ರಾಯ ಹುಟ್ಟಿಸೋದಕ್ಕೆ ನೀವು ಮಾಡ್ತಿರ್ತಕ್ಕಂಥ ರಾಜಕೀಯ ಷಡ್ಯಂತ್ರದ ಭಾಗ ಅಂತ ಅನ್ಸುತ್ತೆ. ಅವರಿಗೆ ದೊರೆತಂಥ ಕೆಲವು ಮಹತ್ವದ ಮಾಹಿತಿಗಳ ಹಿನ್ನೆಲೆಯೊಳಗೆ ಮಾನ್ಯ ಮುಖ್ಯಮಂತ್ರಿಗಳು ಆ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೆ ಮಾಡಿಕೊಂಡಿದ್ದಾರೆ. ಅಂದರೆ ಸರ್ಕಾರವನ್ನು ಅಭದ್ರಗೊಳಿಸೋದಕ್ಕೆ ಬಿ ಜೆ ಪಿ ಪಕ್ಷದವರು ಯಾವ ಮಟ್ಟಕ್ಕೆ ಇಳಿತಾ ಇದ್ದಾರೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಅಲ್ಲ, ಅದು ಸತ್ಯನೇ ಇದೆ. ಭಾಳ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಕಳೆದ 16-18 ತಿಂಗಳಿಂದ ಇದೇ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಅದೇನು ಹೊಸದಲ್ಲ ಸರ್. ಸಿ ಎಂ ಹೇಳಿರ್ತಕ್ಕಂಥದ್ದು 100% ಸತ್ಯ ಇದೆ. ಗೊತ್ತಿತ್ತು ಸರ್ ಮೊದಲೇ ಹಿಂಗೆ ನಿಮಗೂ ಏನಾದರೂ? ಅಲ್ಲ, ಈ ಥರ ಇಂಡೈರೆಕ್ಟ್ ಡೈರೆಕ್ಟ್ ಇನ್ಫಾರ್ಮೇಷನ್ ಮೊದಲಿಂದನೇ ಬರ್ತಾ ಇದೆ. ಅದು ಸಾಧ್ಯನಾ ಸರ್? 50 ಕೋಟಿ ಆಫರ್ ಮಾಡೋದು ಸಾಧ್ಯನಾ ಸರ್? ಬಿ ಜೆ ಪಿಗೆ ಮೋದಿ ಸಾಹೇಬರಿಗೆಲ್ಲ ಎನಿಥಿಂಗ್ ಇಸ್ ಪಾಸಿಬಲ್ ಅಲ್ಲ. ಅವ್ರಿಗೆ ಏನು ಬೇಕಿದ್ದು ಮಾಡ್ಬೋದು. ಮಧ್ಯಪ್ರದೇಶ ಸರ್ಕಾರ ಬೆಳೆಸಿದ್ರು, ಗೋವಾ ಸರ್ಕಾರ ಬೆಳೆಸಿದ್ರು, ಮಹಾರಾಷ್ಟ್ರ ಸರ್ಕಾರ ಬೆಳೆಸಿದ್ರು. ಇದೇನು ಹೊಸದಲ್ಲ ಅವರಿಗೆ. ಪ್ರಯತ್ನ ಅಂತೂ ಮಾಡ್ತಾ ಇದ್ದಾರೆ. ಸಿ.ಟಿ. ರವಿ ಅವರ ರಿಯಾಕ್ಷನ್ ಮುಖ್ಯಮಂತ್ರಿಗಳ ಆ ಹೇಳಿಕೆಗೆ, ಶಾಸಕರಿಗೆ ನಾಯಕತ್ವದ ಮೇಲೆ ವಿಶ್ವಾಸ ಇದ್ರೆ ಯಾಕೆ ಹೋಗ್ತಾರೆ? ಯಡಳ್ಳಿ ಸರ್, 50 ಕೋಟಿ ಅಲ್ಲ 100 ಕೋಟಿ ಕೊಟ್ಟರು ಕೂಡ ಸಿದ್ದರಾಮಯ್ಯನವರೇ ನಮ್ಮ ನಾಯಕ, ಅವ್ರ ನೇತೃತ್ವದಲ್ಲೇ ಸರ್ಕಾರ ನಡೀತಿದೆ, ನನಗೆ ಮಂತ್ರಿಗಿರಿ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಬೇರೆ ಪಕ್ಷಕ್ಕೆ ಹೋಗಲ್ಲ, ಹಿಂಗೆ ಹೇಳಬೇಕಲ್ವಾ? ಮೊದಲನೇದಾಗಿ ರಾಜಕಾರಣ ಅಂದರೆ ಅವಕಾಶವಾದ ಅನ್ನೋದು ಅರ್ಥ ಮಾಡ್ಕೊಂಬಿಡಿ. ಅವಕಾಶವಾದ ಅನ್ನೋದಿದೆಯಲ್ವಾ, ಎಲ್ಲ ಪಕ್ಷದಲ್ಲೂ ಇದ್ದಾವೆ. ಎಲ್ಲ ಪಕ್ಷದಲ್ಲೂ ಇದಕ್ಕೋಸ್ಕರ ಪಕ್ಷಾಂತರ ಮಾಡಿದ್ದು ನಮ್ಮ ಮುಂದೆ ಕಣ್ಮುಂದೆ ಇದೆ. ಸೊ ಆದ್ದರಿಂದ ಯಾಕೆ ನಾನು ಯಾವುದೇ ಪಕ್ಷದ ವಕ್ತಾರನಲ್ಲ, ಇರೋದನ್ನು ಇದ್ದಾಗ ಹೇಳ್ತಕ್ಕಂಥದ್ದು. ಈಗ ನಮ್ಮ ಸಿ.ಟಿ. ರವಿಯವರು ಒಂದು ಹೇಳ್ತಾ ಇದ್ದಾರೆ, ಏನು ಅವರು ಕುದುರೆನ ಕತ್ತೆನ ದನಾನ ಪರ್ಚೇಸ್ ಮಾಡೋಕ್ಕೆ ಅಂತ. ಹಾಗಾದರೆ ಹಿಂದ್ಗಡೆ 17 ಜನರನ್ನು ನೀವು ಪರ್ಚೇಸ್ ಮಾಡ್ಕೊಂಡು ಬಾಂಬೆ ಕರ್ಕೊಂಡು ಹೋದ್ರಲ್ವಾ, ಅವರು ಕುದುರೆನ ದನಾನ ಅಂತ ಜನ ಕೇಳ್ತಾರೆ ಅಲ್ವಾ? ಈಗಾಗಲೇ ನೀವು ಆ ಕೆಲಸಗಳನ್ನ ಮಾಡಿದ್ದೀರ ಎಲ್ಲ ರಾಜ್ಯಗಳಲ್ಲೂ. ಹಾಗಾದರೆ ನೀವು ಏನು ಕತ್ತೆ ಪರ್ಚೇಸ್ ಮಾಡೋರ ನೀವು ಅಂತಲೂ ಕೇಳ್ತಾರೆ. ಸೊ ಆದ್ದರಿಂದ ಈಗ ಹಿಂದೆ ನೀವು ಮಾಡಿದ್ದನ್ನು ಒಂದು ಸರ್ತಿ ಅವಲೋಕನ ಮಾಡಿಬಿಟ್ಟು ಮಾತಾಡಿ, ಚಿಂತೆ ಇಲ್ಲ ಅಂತ. ಆಮೇಲೆ ಇನ್ನೊಂದು ಹೇಳ್ತಾ ಇದ್ದೆ, ಸಿದ್ದರಾಮಯ್ಯ ಬಗ್ಗೆ ಮಾತಾಡೋದು, ಯಾರಾದರೂ ಇವತ್ತವರೆಗೂ ಒಬ್ಬ 136 ಶಾಸಕರಲ್ಲಿ ಅಸಮಾಧಾನವನ್ನು ಅಥವಾ ಅವಿಶ್ವಾಸವನ್ನು ಪ್ರಕಟಿಸಿದ್ದಾರಾ? ಅಲ್ಲ, ಬಹಿರಂಗವಾಗಿ. ಅದು ಅಂತರ್ಗತ ಬೇಕಾದ್ರೆ ಮೊದಲಿದಿಲ್ಲ ಸಿದ್ದರಾಮಯ್ಯ ಅವರ ಮೇಲೆ. ಆಮೇಲೆ ಸಿದ್ದರಾಮಯ್ಯ ರೆಡ್ಡಿ ಅವರೇ ಒಂದು ನಿಮಿಷ ಅಶ್ವಿನಿ ಅವರೇ ಇಲ್ಲ, ಅವ್ರು ಹೇಳಿದ್ರು ಬಹಿರಂಗವಾಗಿ ನಾಯಕತ್ವದ್ದೇ ಹೇಳಿದ್ದಾರೆ. ನಾನು ಶಾಸಕನಾಗಿದ್ದಾಗ ಇನ್ನವರು ದೇವೇಗೌಡರು ಶಿಷ್ಯನಾಗ ಅಲ್ಲಿ ಹೇಳಿದ್ದಾರೆ. ಬಿಜೆಪಿ ಎಲ್ಲರೂ ವಿಜೇಂದ್ರ ಬಗ್ಗೆ ಹೇಳ್ತಾನೆ ಇದ್ದಾರೆ, ಇನ್ನೂ ಬಚ್ಚ ಇನ್ನೂ ಚಿಕ್ಕವನು ಅಂತ ಹೇಳ್ತಾರೆ. ಅದು ಬಿಡಿ. ಆಮೇಲೆ ಇನ್ನೊಂದು ನಾನು ಹೇಳ್ತಾ ಇರೋದು, ಈಗ ಸಿದ್ದರಾಮಯ್ಯ ಅವರ ಮೇಲೆ ವಿಶ್ವಾಸ ಇಲ್ಲ ಅಂತ ಯಾರೂ ಹೇಳಿಲ್ಲ. ಎರಡನೇದಾಗಿ ಈ ಸರ್ಕಾರ ಬೀಳಬೇಕು ಅಂತ ಒಬ್ಬ ಕಾಂಗ್ರೆಸ್ ಸದಸ್ಯ ಹೇಳಿಲ್ಲ. ಅದ್ರ ಜೊತೆಗೆ ಸಿದ್ದರಾಮಯ್ಯ ಅವರು ಇಳಿಬೇಕು ಅಂತಿಲ್ಲ ಹೇಳಿದ್ದಾರೆ. ಹೇಗೆ ಗೊತ್ತಾ, ಅವರು CM ಕುರ್ಚಿ ಖಾಲಿ ಆದರೆ ನಾನು ಅದಕ್ಕೆ ಕಾಂಪಿಟೇಟರ್ ಅಂತ ಹೇಳಿದ್ದಾರೆ.
ಅದು ಸರಿ, ಆದ್ರೆ ಇವತ್ತವರೆಗೂ ಇಲ್ಲ. ಯಾಕಂದ್ರೆ ಆ ರೀತಿಯಾದಂತ ಒಂದು ಹೋಲ್ಡ್ ಅನ್ನ ನನಗೆ ಗೊತ್ತಿರೋ ಹಾಗೆ ಚರ್ಚೆಯಲ್ಲಿ ಸ್ಪಷ್ಟವಾಗಿ ಗೊತ್ತಾಯ್ತು. ನಮ್ಮ ಯಡಳ್ಳಿ ಸರ್ ನೀವೇನ್ ಹೇಳಿದ್ದೀರಾ ಖಂಡಿತವಾಗ್ಲಿ ಸಿದ್ದರಾಮಯ್ಯ ಹೇಳಿರೋದು ಸುಳ್ಳು. ಹಾಗಾದ್ರೆ ಅವ್ರು ಹೆದರಿಕೆ ಪಡಿಸ್ತಿರೋದೇ ಹೈಕಮಾಂಡ್ ಕಾಂಗ್ರೆಸ್ ಒಬ್ರು ಹೇಳಿಲ್ಲ. ನಿಮ್ಮ ವಾದವನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ನಾನು ಹೇಳ್ತಾ ಇರೋದು ಆಮೇಲೆ ಬಿಜೆಪಿ ಅವರು ಇಲ್ಲಿವರೆಗೂ ಮಾಡ್ತಕ್ಕಂಥ ಕೌಂಟರ್ ಅಟ್ಯಾಕ್ ಗಳಿದಾವಲ್ಲ ಅವುಗಳನ್ನು, ಆಮೇಲೆ ಹೇಳಿದಂಗೆ ಸಾಂದರ್ಭಿಕ ಸಾಕ್ಷಿಗಳನ್ನ, ಮತ್ತೆ ಚರಿತ್ರೆಯನ್ನ, ಒಂದು ಪಕ್ಷದ ಚರಿತ್ರೆ ಹಿನ್ನೆಲೆ ಇವುಗಳೆಲ್ಲವನ್ನು ಗಮನಿಸಬೇಕಾಗುತ್ತೆ. ನಾವು ಹೇಳಿದಲ್ಲ, ಒಂದು ಯಾವುದೋ ಒಂದು ಬೆಕ್ಕು 100 ಎಲಿ ತಿಂದ್ಬಿಟ್ಟು ಕಾಶಿ ಯಾತ್ರೆಗೆ ಹೋದ್ರೆ ಅದು ಪಾಪ ಪರಿಹಾರ ಆಗೋದಿಲ್ಲ. ಇಲ್ಲೂ ಸಹಿತ ಹಲವಾರು ಸತಿ ಎಲ್ಲಾ ರಾಜ್ಯಗಳಲ್ಲೂ ಎಲ್ಲ ಪರ್ಚೇಸ್ ಮಾಡಿ ಸರ್ಕಾರವನ್ನ ಬೀಳಿಸಿ ಇವಾಗ ಬೀಳಿಸಲ್ಲ ಅನ್ನೋದು ಗ್ಯಾರಂಟಿಯನ್ನು ಯಾರು ಒಪ್ಕೊಳ್ಳಕ್ ರೆಡಿ ಇಲ್ಲ. ಆದ್ದರಿಂದ ಯಾವಾಗ ಏನ್ ಬೇಕಾದ್ದು ಆಗುವ ಸಾಧ್ಯತೆಗಳು ಇರುವುದರಿಂದ ಅಕಸ್ಮಿಕವಾಗಿ ಸಿದ್ದರಾಮಯ್ಯ ಅವರು ಸತ್ಯ ಹೇಳಿದಾರೋ ಸುಳ್ಳು ಹೇಳಿದಾರೋ, ಆಂತರಿಕ ಒತ್ತಡದಿಂದ ಹೇಳಿದಾರೋ ಇಲ್ವೋ, ಇವುಗಳನ್ನ ಚರ್ಚೆ ಮಾಡೋಣ. ಆದರೆ ಹಿಂದ್ಗಡೆ ಇರ್ತಕ್ಕಂಥ ಎಲ್ಲ ಇವುಗಳನ್ನ ಇನ್ಸಿಡೆಂಟ್ಸ್ಗಳನ್ನ ನಾವು ಗಣನೆಗೆ ತೆಗೆದುಕೊಂಡ್ರೆ, ಮತ್ತೆ ನಿಮ್ಮದೇ ಶಾಸಕರು ಹೇಳಿದ್ದು, ಬೇರೆಯವರಲ್ಲ, ನಿಮ್ಮದೇ ಶಾಸಕರು ಹೇಳಿದಂತ ವಿಚಾರಗಳನ್ನ ನೀವು ಗಮನಕ್ಕೆ ಇಟ್ಕೊಂಡ್ರೆ 2,500 ರೂಪಾಯಿ ಕೋಟಿ ಕೊಟ್ಟರೆ ಒಂದು CM ಹುದ್ದೆ ಸಿಗುತ್ತೆ. 1,000 ಕೋಟಿ ರೂಪಾಯಿನ ಸಿದ್ಧವಾಗಿ ಇಟ್ಕೊಂಡಿದ್ದಾರೆ. ಎಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾ ಇಲ್ಲ, ಅದನ್ನ ಎಲ್ಲಿ ಬೇಕಾದ್ರೆ ಕಲೆಕ್ಟ್ ಮಾಡಬಹುದು. ಸೊ ಇಂಥ ಸಂದರ್ಭದಲ್ಲಿ ಇವುಗಳೆಲ್ಲವನ್ನು ಗಮನಿಸಿದಾಗ ಪ್ರಯತ್ನಗಳು ಸಾಗಿದಾವ. ತಕರಾರೇನಿದೆ, ಹಿಂದಿನ ನಿಮ್ಮ ಟ್ರ್ಯಾಕ್ ರೆಕಾರ್ಡ್ ಹಂಗೆ ಹೇಳ್ತಿದೆ, ಹೆಂಗ್ ಬೇಕಾದ್ರೂ ಸರ್ಕಾರವನ್ನ ರಚನೆ ಮಾಡೋ ಪ್ರಯತ್ನಗಳು ಆಗಬಹುದು ಅಂತ ಹೇಳಿ. ಹಂಗಾಗಿ ಇವಾಗ್ಲೂ ಕೂಡ ಅನುಮಾನ ಕರೆಕ್ಟ್ ಇದೆ ಯಡಳ್ಳಿ ಅವರು ಹೇಳ್ತಿರೋದು. ಕಾಂಗ್ರೆಸ್ ಅವರ ಒಂದು ಲಾಂಗ್ ಇತಿಹಾಸದಲ್ಲಿ ಮಾಡಿರುವಂತಹ ಆಂಟಿ ಡೆಮೊಕ್ರಾಟಿಕ್ ಮೂವ್ಸ್ ಅನ್ನ ನಾನು ಇವಾಗ ಲಿಸ್ಟ್ ಮಾಡ್ಕೊಂಡು ಬಂದ್ರೆ ಬಹುಶಃ ಈ ಕಾರ್ಯಕ್ರಮನೇ ಮುಗ್ದೋಗುತ್ತೆ. ಒಂದೆರಡು ಹೇಳಿ. ಅಲ್ಲ, ಏನು ನಾವು ಎಮರ್ಜೆನ್ಸಿನ ನೋಡಿರೋಂಥದ್ದೇ ಕಾಂಗ್ರೆಸ್ಸಿನಿಂದ. ನಾನು ಹೇಳಿದಂಗೆ ಆಂಟಿ ಡಿಫೆಕ್ಷನ್ ಲಾ ಬಂದಿದ್ದೇ ಇಂದಿರಾ ಗಾಂಧಿ ಅವರು ಸಮಯದಲ್ಲಿ ಭಜನ್ ಲಾಲ್ ಅವರ ಒಂದು ಇಶ್ಯೂ ಇಂದ. ಯಾವ ಪಕ್ಷಕ್ಕೆ ಒಂದು ಪ್ರಧಾನಮಂತ್ರಿ ಕುರ್ಚಿ ಹೋಗುತ್ತೆ, ಹಾಗಾಗಿ ನಾವು ಹೈಕೋರ್ಟ್ ವರದಿನ ಆಚೆ ಹಾಕಿ ಎಮರ್ಜೆನ್ಸಿ ಘೋಷಣೆ ಮಾಡ್ತೀವಿ ಅಂತ ಇದೆಯೋ, ಅದು ಯಾವ ಆ ಪಕ್ಷಕ್ಕೆ ಆಚೆ ಬಂದು ರಾಹುಲ್ ಗಾಂಧಿ ಅವರು ಒಪ್ಕೊಂಡ್ಬಿಟ್ಟಿದ್ದಾರೆ. ನಿಮಿಷ ಸರ್, ತಪ್ಪು ಆಗಿದೆ ಅಂತ ಮಾತಾಡಕ್ ಬಿಡಿ ದಯವಿಟ್ಟು. ಹಾಗಂತ ಇವತ್ತು ಅವ್ರು ಮಾಡ್ತಾ ಇಲ್ವಾ ಬೇರೆ ಬೇರೆ ಇನ್ನು ನೆಕ್ಸ್ಟ್ ಆಗುವಂತಹ ಚಾರಿತ್ರಿಕ ತಪ್ಪುಗಳು? DK ಶಿವಕುಮಾರ್ ಅವರು ಎಲ್ಲ ಓಪನ್ ಆಗಿ ಮಾತಾಡ್ತಾರೆ. ಎಷ್ಟು ಸರಿ ಕಾಂಗ್ರೆಸ್ ಬಿಜೆಪಿ ಸರ್ಕಾರ ಇದ್ದಾಗ ಏನೇನು ಹಾರ್ಸ್ ಟ್ರೇಡಿಂಗ್ ಇಶ್ಯೂಸ್ ಬಂದಿತ್ತು, ಇದೇನು ಯಾವುದೂ ಹೊಟ್ಟೋಗಿಲ್ಲ. ಒಂದು ಬಂದು ರಾಹುಲ್ ಗಾಂಧಿ ಸ್ಟೇಟ್ಮೆಂಟ್ ಮಾಡಿದ್ರಿಂದ ಯಾವುದೇ ಒಂದು ಹೊಟ್ಟೋಗಿಲ್ಲ. ನಾನು ಏನು ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂದರೆ, ಇವತ್ತು ಸರ್ಕಾರದಲ್ಲಿ ನಡೀತಿರೋಂತಹ ಒಂದು ದುರಾಡಳಿತ ನೋಡಿ ಮತ್ತೆ ತಮ್ಮ ಶಾಸಕರಿಗೆ ಅನಿಸಿದೆ. ಇದು ಬಹಿರಂಗವಾಗಿ ಬಂದು ಹೇಳಿರೋಂತಹ ಬಹಳಷ್ಟು ಶಾಸಕರಿದ್ದಾರೆ. ಮತ್ತು ನೀವು ಸಾಂದರ್ಭಿಕ ಎವಿಡೆನ್ಸ್ ಅಂತ ಹೇಳ್ತಿರಲ್ಲ, ಬೇರೆ ಬೇರೆ ಶಾಸಕರು ಹೆಂಗೆ ಅವರು ಡಿಫೆಂಡ್ ಮಾಡ್ತಾರೆ ಸಿದ್ದರಾಮಯ್ಯನವರ ಮಾಡಲ್ಲ ಅನ್ನೋದನ್ನ ಒಂದು ಬಾರಿ ನೋಡ್ಕೊಂಡು ಬನ್ನಿ. ಒಂದ್ ನಿಮಿಷ ಸರ್, ಇಳಿದೇನೆ ನಾನ್ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೆಂಗ್ ಸರ್? ಮೂರು ಜನ ಉತ್ತರ ಕೊಡಿ. ಸುರ್ಭಿ ಅವರೇ, ನೀವು ಈ ಪ್ರಶ್ನೆಗೆ ಉತ್ತರವನ್ನ ಕಂಟಿನ್ಯೂ ಮಾಡ್ಕೊಂಡು ನಿಮ್ಮ ಮಾತು ಮುಂದುವರಿಸಿ. ಇಲ್ಲಿ